ರಾಜ್ಯದ ಮಹತ್ವಾಕಾಂಕ್ಷಿ ಅನ್ನಭಾಗ್ಯ ಯೋಜನೆಯ ಅಕ್ಕಿಯು ದುಬೈ ಹಾಗೂ ಸಿಂಗಾಪುರದಲ್ಲಿ ಮಾರಾಟವಾಗ್ತಿದೆ. ಈ ಅಕ್ರಮದ ಜಾಲ ಜಿಲ್ಲೆಗಳಿಗೂ ವ್ಯಾಪಿಸಿದೆ. ಅದರಲ್ಲಿ ತೊಡಗಿಸಿಕೊಂಡಿರುವ ದಂಧೆಕೋರರನ್ನು ಪತ್ತೆ ಹಚ್ಚಿ ಸಮಗ್ರ ತನಿಖೆಗೆ ವಿಶೇಷ ತನಿಖಾ ತಂಡ ರಚಿಸಬೇಕು ಎಂದು ಬೆಳಗಾವಿ ಅಧಿವೇಶನದ ಪರಿಷತ್ ಚರ್ಚೆಯಲ್ಲಿ ವಿಪಕ್ಷ ಸದಸ್ಯ ಸಿಟಿ ರವಿ ಆಗ್ರಹಿಸಿದ್ರು. ದುಬೈನಲ್ಲಿ ಅನ್ನಭಾಗ್ಯದ ಅಕ್ಕಿಯು ಕೆಜಿಗೆ 150 ರೂಪಾಯಿಗಳಂತೆ ಮಾರಾಟವಾಗ್ತಿದೆ. ಬಡವರಿಗೆ ಸೇರಬೇಕಾದ ಅಕ್ಕಿಯು ದಂಧೆಕೋರರ ಮೂಲಕ ವಿದೇಶಕ್ಕೆ ಅಕ್ರಮವಾಗಿ ರಫ್ತಾಗ್ತಿದೆ. ಯಾದಗಿರಿ ಸೇರಿದಂತೆ ಕೆಲ ಜಿಲ್ಲೆಗಳಲ್ಲಿ ದಂಧೆಕೋರರು ಅವ್ಯವಹಾರದಲ್ಲಿ ಭಾಗಿಯಾಗಿದ್ದಾರೆ. ಇಂಥವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಸಿಟಿ ರವಿ ಒತ್ತಾಯಿಸಿದ್ರು. ಇದಕ್ಕೆ ಪ್ರತಿಪಕ್ಷದ ನಾಯಕ ಚಲುವಾದಿ ನಾರಾಯಣಸ್ವಾಮಿ ಕೂಡ ಧ್ವನಿಗೂಡಿಸಿದ್ರು. ಇದಕ್ಕೆ ಉತ್ತರಿಸಿದ ಆಹಾರ ಸಚಿವ ಮುನಿಯಪ್ಪ, ಅಕ್ರಮವಾಗಿ ವಿದೇಶಕ್ಕೆ ಅಕ್ಕಿ ಮಾರಾಟ ಮಾಡಿದವರ ಬಗ್ಗೆ ಪತ್ತೆ ಕಾರ್ಯ ನಡೆಸಲಾಗ್ತಿದೆ. ಈ ಸಂಬಂಧ 4 ವಶಕ್ಕೆ ಪಡೆಯಲಾಗಿದೆ. ಬಡವರಿಗೆ ಸೇರಬೇಕಾದ ಅಕ್ಕಿಯನ್ನ ಅವರಿಗೆ ಸೇರುವಂತೆ ಮಾಡ್ತೇವೆ. ಕೃತ್ಯದಲ್ಲಿ ಶಾಮೀಲಾಗಿರುವವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ತೇವೆ. ಹೀಗಾಗಿ ಎಸ್ಐಟಿ ರಚಿಸುವ ಅಗತ್ಯವಿಲ್ಲ ಅಂತ ಹೇಳಿದ್ರು. ಇದಕ್ಕೆ ಬಿಜೆಪಿ ನಾಯಕರು ಯಾವಾಗ ಒಪ್ಪಲಿಲ್ವೋ ಆಗ ಸಚಿವ ಪ್ರಿಯಾಂಕ್ ಖರ್ಗೆ ಮಧ್ಯಪ್ರವೇಶ ಮಾಡಿದ್ರು. ಅಕ್ಕಿ ಅಕ್ರಮ ಸಾಗಾಣಿಕೆ ಮಾಡಿದವರು ಬಿಜೆಪಿಯವರು. A1, A2, A3 ಎಲ್ಲರೂ ಬಿಜೆಪಿ ಮೆಂಬರೇ ಎಂದ್ರು. ಇದೇ ವೇಳೆ ದೊಡ್ಡ ಮಾತಿನ ಚಕಮಕಿಯೇ ನಡೆದಿದೆ. ಖರ್ಗೆ, ಸಿಟಿ ರವಿ, ಚಲವಾದಿ ನಾರಾಯಣಸ್ವಾಮಿ ನಡುವೆ ದೊಡ್ಡ ಗಲಾಟೆಯೇ ನಡೆದು ಹೋಯಿತು. ಇವ್ರು ಕೊಟ್ಟಿರೋ ಉತ್ತರ ಗಮನಿಸಿದಾಗ ಇಡೀ ಹಗರಣ ರಾಜ್ಯವ್ಯಾಪಿ ವ್ಯಾಪಿಸಿರೋದು ಕಂಡು ಬರುತ್ತೆ. ಇವರೇ ಕೊಟ್ಟಿರೋ ಉತ್ತರದಲ್ಲಿ ಎಲ್ಲಾ ಜಿಲ್ಲೆಗಳಲ್ಲೂ ಈ ಅಕ್ರಮ ವ್ಯಾಪಿಸಿರೋದು ಕಂಡು ಬರುತ್ತೆ. ಮತ್ತೆ ಮಾಹಿತಿ ಇರೋದೇನು ಅಂದ್ರೆ, ಸಿಂಗಾಪುರದಲ್ಲಿ ಇದೇ ಪಾಲಿಸ್ ಮಾಡಿ ಈ ಅಕ್ಕಿಯನ್ನ 25 ಕೆಜಿಗೆ 8,000 ರೂಪಾಯಿ ಮಾರಾಟ ಮಾಡ್ತಾರಂತೆ. ದುಬೈನಲ್ಲಿ 10 ಕೆಜಿ ಅಕ್ಕಿಗೆ 15,500 ರೂಪಾಯಿಗೆ ಮಾರಾಟ ಮಾಡ್ತಾರಂತೆ. ಅಂದ್ರೆ 150 ರೂಪಾಯಿ ಕೆಜಿ. ಅಲ್ಲಿಗೆ ನಾವು ಯಾರಿಗೆ ಬಡವರಿಗೆ ಅನ್ನಭಾಗ್ಯ ಅಂತ ಕೊಡ್ತೇವೆ ಅವ್ರಿಗೆ ಬಡವರಿಗೆ ತಲುಪ್ತಾ ಇಲ್ಲ ಅಥವಾ ಬಡವರಿಗೆ ಬೇಕಾಗಿಲ್ಲ. ಇದರೊಳಗಡೆ ಅಧಿಕಾರಿಗಳು ಶಾಮೀಲಾಗಿರೋದು ನೀವೇ ಹೇಳಿರೋ ಪ್ರಕಾರ TAPCMS ಇಂದಲೇ ಗೋಡಾನಿಗೆ ಬರೋಕ್ಕಿಂತ ಮುಂಚೆನೇ ಮಾಯವಾಗಿದೆ. ಕ್ವಿಂಟಾಲ್ ಗಟ್ಟಲೆ ಅಕ್ಕಿ ಅಂತ ಹೇಳಿ ನೀವು ಉತ್ತರದಲ್ಲಿ ಕೊಟ್ಟಿದ್ದೀರಿ. FIR ನನ್ನ ಹತ್ರ ಒಂದು ಮಾಹಿತಿ ತಗೊಂಡ್ರ ಪ್ರಕಾರ ಒಂದೊಂದು ಜಿಲ್ಲೆನಲ್ಲೇ 30-40 FIRಗಳು ದಾಖಲಾಗಿದೆ. ಅಲ್ಲಿಗೆ ಇದರ ಆಳ ಅಗಲ ಬಹಳ ವ್ಯಾಪಕವಾಗಿದೆ. ಬೇಲಿಯೇ ಎದ್ದು ಹೊಲ ಮೇಯ್ತಾ ಇರೋದು ಕಂಡು ಬರ್ತಾ ಇದೆ. ಹಾಗಾಗಿ ಇದರ ಸಮಗ್ರ ತನಿಖೆಗೆ SIT ರಚನೆ ಮಾಡುವ ಅಗತ್ಯ ಇದೆ ಅಂತ ಕಂಡು ಬರ್ತಾ ಇದೆ. ಯಾವುದೋ ಒಂದು ಪ್ರಕರಣ ಆದರೆ ಇಂಡಿವಿಜುವಲ್ ಇನ್ಸಿಡೆಂಟು ಯಾರೋ ಒಬ್ಬ ಮೋಸ ಮಾಡಿದ್ದಾನೆ ಅಂತ ಅನ್ಕೋಬಹುದು. 100 ಪ್ರಕರಣಗಳು ದಾಖಲಾಗಿರೋ ಹಿನ್ನೆಲೆಯಲ್ಲಿ ಇದ್ರ ಆಳ ಅಗಲ ಮತ್ತು ರಾಜ್ಯವ್ಯಾಪಿ ಅಥವಾ ಅಂತಾರಾಜ್ಯ ಮಟ್ಟದಲ್ಲೇ ಇದರ ಜಾಲ ಇರಬಹುದು. ಹಾಗಾಗಿ ಇದರ ಸಮಗ್ರ ತನಿಖೆಗೆ SIT ರಚನೆ ಮಾಡುವ ಯೋಚನೆ ಏನಾದ್ರು ಸರ್ಕಾರ ಮಾಡಿದೆಯಾ? ಮತ್ತೆ ಇದಕ್ಕೆ ಕಠಿಣ ಕಾಯ್ದೆಯನ್ನು ತಂದು ಇದರ ದುರುಪಯೋಗ ತಡೆಯೋದಕ್ಕೆ ಏನಾದ್ರು ಕಠಿಣ ಕಾಯ್ದೆ ತರುವಂತ ಉದ್ದೇಶ ಸರ್ಕಾರಕ್ಕೆ ಇದೆಯಾ? ಹೇಗೆ ಇದನ್ನು ನಿಯಂತ್ರಿಸ್ತೀರಿ? ಈಗ ನೀವೇ ಹೇಳಿದ್ರಿ, ಒಪ್ಕೊಂಡಿದ್ದೀರಿ ವೈಫಲ್ಯ, ನಿಯಂತ್ರಣ ಹೇಗೆ ಮಾಡ್ತೀರಿ? ಎಸೆನ್ಷಿಯಲ್ ಕಮೋಡಿಟಿ ಆಕ್ಟ್ ಸಂಪೂರ್ಣ ಅಧಿಕಾರ ಡೆಪ್ಟಿ ಕಮಿಷನರ್ಗಿದೆ. ಅವರೆಲ್ಲ ಆಕ್ಷನ್ ತಗೊಳ್ತಾರೆ. ಅದರಿಂದನೇ ಇಷ್ಟೊಂದು ಎನ್ಕ್ವೈರಿ ಆಗಿ ಡೀಟೇಲ್ ಆಗಿ ಮಾಹಿತಿಯನ್ನು ಒದಗಿಸಿದ್ದೀವಿ. ಸುಮಾರು 3-4 ಜನ ಈ ಹತ್ಯೆ ಆಗಿರೋ ಕೇಸಲ್ಲಿ ಬಾಗಲಕೋಟೆಯಲ್ಲಿ ಅರೆಸ್ಟ್ ಕೂಡ ಮಾಡಿದ್ದೀವಿ. ಜುಡಿಷಿಯಲ್ ಕಸ್ಟಡಿಯಲ್ಲಿದ್ದಾರೆ. ನಾವು ಸರ್ಕಾರ ಒಂದು ಪ್ರಣಾಳಿಕೆಯಲ್ಲಿ ನಮ್ಮ ಪಾರ್ಟಿ 5 ಕೆಜಿ 10 ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ವಿ. ನುಡಿದಂತೆ ನಡೆದು 10 ಕೆಜಿ ಅಕ್ಕಿ ಕೊಡ್ತೀವಿ. ಸ್ವಲ್ಪ ಅಕ್ಕಿ ಉಪಯೋಗಿಸೋದು ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಕಡಿಮೆ, ಅದಕ್ಕೆ ಸ್ವಲ್ಪ ಬೇರೆ ಕಡೆ ಮಾರಾಟ ಆಗೋದಕ್ಕೆ ಅವಕಾಶ ಆಯಿತು ಅನ್ನೋ ದೃಷ್ಟಿಯಿಂದ ಒಂದು ಹೊಸ ಚಿಂತನೆಯನ್ನು ಮಾಡಿ ಅದಕ್ಕೆ ಬದಲಾಗಿ ಎಣ್ಣೆ, ಕಾಳು, ಉಪ್ಪು, ಸಕ್ಕರೆ ಕೊಟ್ಟು ಅದರ ಮುಖಾಂತರ ಪೌಷ್ಟಿಕ ಆಹಾರವನ್ನು ಮಕ್ಕಳಿಗೆ ಮತ್ತು ಕುಟುಂಬಕ್ಕೆ ಕೊಡೋಕ್ಕೆ ಅವಕಾಶ ಆಗ್ತದೆ ಅಂತೇಳಿ ಇಂದಿರಾ ಕಿಟ್ ಕೊಡಬೇಕಂತ ಕ್ಯಾಬಿನೆಟ್ ತೀರ್ಮಾನ ಆಗಿದೆ. ಬಹುತೇಕ ಜನವರಿ ಸಾಧ್ಯವಾದರೆ ಜನವರಿಯಲ್ಲಿ ಇಂದಿರಾ ಕಿಟ್ಟನ್ನು ವಿತರಣೆ ಮಾಡಿ ಪೌಷ್ಟಿಕ ಆಹಾರ ಕೊಡುವುದರಿಂದ ಅಕ್ಕಿಯನ್ನು ಏನು ದುರ್ಬಳಕೆ ಆಗ್ತಿತ್ತು ಅದನ್ನು ತಡೆಗಟ್ಟಕ್ಕೂ ಆಗ್ತದೆ, ಪೌಷ್ಟಿಕ ಆಹಾರವನ್ನು ಕೊಟ್ಟಕ್ಕಾಗುತ್ತೆ. ಈ ಕೆಲಸ ಸರ್ಕಾರ ತೀರ್ಮಾನ ತೆಗೆದುಕೊಂಡಿದೆ. ಸಭಾಪತಿಗಳೇ, ನಾನು ಕೇಳ್ತಾ ಇರೋದು, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಮಾಡಿ ಕಾಯ್ದೆ ತಂದು ಈಗ ಅಕ್ರಮ ನಿರಂತರವಾಗಿ ನಡೀತಾ ಇದೆ ಅಂತ ಹೇಳಿದ್ರೆ ಜಾಲ ವ್ಯಾಪಕವಾಗಿದೆ. ಅದನ್ನು ತಡೆಗಟ್ಟೋದಕ್ಕೆ ಈಗಿರುವ ಕಾಯ್ದೆಯಲ್ಲಿ ಸಾಕಾಗ್ತಿಲ್ಲ. ಯಾರು ಅಪರಾಧ ಮಾಡ್ತಾರೆ ಅವರ ಆಸ್ತಿ ಮುಟ್ಗೋಲು ಹಾಕಬೇಕು. ಸರ್ಕಾರಿ ಅಧಿಕಾರಿಗಳೇ ಶಾಮೀಲಾಗಿದ್ರೆ ಅವ್ರನ್ನ ಕೆಲಸದಿಂದ ವಜಾ ಮಾಡಬೇಕು. ಅಂತ ಕಠಿಣ ಕ್ರಮ ತಗೊಂಡ್ರೆ ಮಾತ್ರ ಸಾಧ್ಯ. ಅಕಸ್ಮಾತ್
ಯಾರು ಫಲಾನುಭವಿಗಳಿದ್ದಾರೆ ಅವರೇ ಮಾರಾಟ ಮಾಡ್ತಾ ಇದ್ರೆ ಅವರಿಗೆ ಅದು ಬೇಕಾಗಿಲ್ಲ ಅಂತ ಆಯ್ತು. ಅವರ ಅದ್ರ ಬಗ್ಗೆ ಒಂದು ಪರಿಶೀಲನೆ ನಡೆಸಬೇಕಲ್ಲ. ಅಗತ್ಯ ಇಲ್ಲದೆ ಇದ್ರು ನಾವು ಕೊಡ್ತಾ ಇದ್ದೀವಿ ಅಂತ ಅನ್ಸಿದ್ರೆ ನಾವೇ ದುರುಪಯೋಗಕ್ಕೆ ದಾರಿ ಮಾಡಿಕೊಟ್ಟಂಗಾಗತ್ತೆ. ಹಾಗಿದ್ರೆ ಅದಕ್ಕೇನು ಪರಿಹಾರ? ಅದಕ್ಕೆ ಆ ರೀತಿ ಏನಾದ್ರು ವಿಶೇಷ ಕಾಯ್ದೆಯನ್ನ ತರುವ ಉದ್ದೇಶ ಇದೆಯಾ? ಮತ್ತು SIT ರಚನೆ ಮಾಡ್ತೀರಾ? SIT ಅವಶ್ಯಕತೆ ಇಲ್ಲ. ಇರುವ ಕಾನೂನು ಕ್ರಮ ತೆಗೆದುಕೊಳ್ಳೋಕ್ಕೆ ಅವಕಾಶ ಇದೆ, ಮಾಡ್ತಾ ಇದ್ದೀವಿ. 90% ಜನ ಬೇಳೆ ಎಣ್ಣೆ ಕೊಡಬೇಕು ಅಂತ ಹೇಳಿದ್ದಕ್ಕೆ ಈ ಕಾರ್ಯಕ್ರಮವನ್ನು ಜಾರಿ ಮಾಡಿದ್ವಿ. ಬಹುತೇಕ ಇನ್ನು ಅಂತೂ ಅಕ್ಕಿ ಮಾರಾಟ ಮಾಡುವಂಥದ್ದು ಆಗಲ್ಲ. ಅಲ್ಲ, ಅಕ್ಕಿ ಬದಲಿಗೆ ಬೇಳೆ ಎಣ್ಣೆ ಕೊಡ್ತೀರಾ? ಅಕ್ಕಿ ಬದಲಿಗೆ ಬೇಳೆ ಎಣ್ಣೆ ಕೊಡ್ತೀರೋ ಅಥವಾ ಅಕ್ಕಿಯನ್ನು ಸೇರಿಸಿ ಬೇಳೆ ಎಣ್ಣೆ ಕೊಡ್ತೀರೋ? ಮಾನ್ಯ ಸಭಾಪತಿಗಳೇ, ಯಾದಗಿರಿಯಲ್ಲಿ ಇದೇ ಕೇಸು ವಿಷಯದಲ್ಲಿ ನಾವು CIDಗೆ ಇದು ಮಾಡಿದ್ದೀವಿ. ನೀವು ಅದನ್ನು ಕೂಡ ಗಮನದಲ್ಲಿ ಇಟ್ಕೋಬೇಕು. ಆಕ್ಷನ್ ತಗೊಳ್ಳೋದ್ರಲ್ಲಿ ಏನು ಮುಚ್ಚಮರಿಲ್ಲ. ಸೀರಿಯಸ್ ಆಗಿ ಆಕ್ಷನ್ ತಗೊಂಡಿದ್ದೆ. ಸರ್ಕಾರ ಅದರಲ್ಲಿ ವಿಫಲವಾಗಿಲ್ಲ. ನಾವು ಸರಿಯಾದಂಥ ರೀತಿಯಲ್ಲಿ ಮಾಡೋದಕ್ಕೆ ಇಷ್ಟು ಜನ ಮೇಲೆ ಆಕ್ಷನ್ ತಗೊಳಕ್ಕಾಗಿದೆ. ಅಧಿಕಾರಿಗಳ ಮೇಲೆ ಸಸ್ಪೆಂಡ್ ಮಾಡಿದ್ದೀವಿ, ಅವ್ರ ಮೇಲೆ ಆಕ್ಷನ್ ತಗೊಂಡಿದ್ವಿ. ಸರ್ಕಾರ ಕರೆಕ್ಟಾಗಿ ಕೆಲಸ ಮಾಡಿ ಆಗ್ತಾ ಇದೆ. ನೀವು ಹಾಕಿರೋ ಹೇಳಿರೋ ಪ್ರಕಾರ ಸ್ವಲ್ಪ ಹೇಳ್ಬಿಡ್ಲಿ. ಇಲ್ಲಿ ಭಾಷೆ ಹೊಡೆಯೋದ್ರಿಂದ ಆಗಲ್ಲ. ಮಾಡ್ತೀರಿ ನೀವು ಅವ್ರಿಗೆ ಅನೇಬಲ್ ಟು ಆನ್ಸರ್. ಇಲ್ಲ ಸಭಾಪತಿಗಳೇ, ಯಾರು ಈ ತನಿಖೆ ಯಾದಗಿರಿ ಪ್ರಕರಣದಲ್ಲಿ A1, A2, A3 ಯಾರು ಅಂತ ಕ್ವಶನ್ ಅವರ ಕ್ವಶನ್ ಕೇಳಿದ್ರೆ ಉತ್ತರ ಕೊಟ್ಟಿದ್ದಾರೆ. ಬೇಕಾದ್ರೆ ಈಗ ಒಂದೇ ವಿಷಯ, ಮಾನ್ಯ ಸಚಿವರು ಕೊಟ್ಟಿರ್ತಕ್ಕಂಥ ಜಿಲ್ಲೆ ವ್ಯಾಪಿಸಿದೆ, 35 ಜಿಲ್ಲೆ ವ್ಯಾಪಿಸಿದೆ ಇದು ಜಾಲ. ಅಧಿಕಾರಿಗಳು ಶಾಮೀಲಾಗಿದ್ದಾರೆ. ಈಗ ನಿಮ್ಗೆ ನೀವು ಒಬ್ಬರೇ ಇಲ್ಲ ಇಲ್ಲಿ ಉತ್ತರವನ್ನು ಹೇಳಿದ್ದಾರೆ. ಸಭಾಪತಿಗಳೇ, ಅವ್ರು ಕೊಟ್ಟ ಉತ್ತರ ಅವ್ರಿಗೆ ಸಮಾಧಾನ ಇದೆಯಾ? ನಾಳೆಯಿಂದ ಅಕ್ರಮ ನಡೆಯಲ್ವಾ? ನಾಳೆ ಯಾವುದೇ ಪ್ರಕರಣ ಬರಲ್ವಾ? ನೀವು ಅವ್ರ ಉತ್ತರ ಹೇಳಿದ್ದಾರೆ, ನಿಮ್ ಸಮಾಧಾನಕ್ಕೆ ಬೇರೆ ರೂಪದಲ್ಲಿ ಕೊಡಿ. ಮಾನ್ಯ ಸಭಾಪತಿಗಳೇ, ಮಾನ್ಯ ಸಚಿವರು ಕೊಟ್ಟಿರ್ತಕ್ಕಂಥ ಉತ್ತರದಲ್ಲಿ ಇಡೀ ರಾಜ್ಯವ್ಯಾಪಿ ಈ ರೀತಿಯ ದಂಧೆ ನಡೆದಿರ್ತಕ್ಕಂಥದ್ದನ್ನ ಅವರೇ ಗುರುತಿಸಿದ್ದಾರೆ. ಶಿಕ್ಷೆ ಯಾರಿಗಾಗಿದೆ ಪ್ರಶ್ನೆ ಇರೋದು. ಅದೇ ಬೇರೆ ಬೇರೆ ಕಡೆಯಲ್ಲಿ ಆಗಿರ್ತಕ್ಕಂಥದ್ದು ಹಲವು ಕಣ್ಣಿಗೆ ಕಾಣದಂತೆ ಹೋಗಿದೆ. ಯಾದಗಿರಿಯಲ್ಲಿ 2 ವರ್ಷದ ಹಿಂದೆ ಆಗಿರೋದು ಇವತ್ತಿನವರೆಗೂ ಯಾವುದೇ CIDಗೆ ಕೊಟ್ಟಿದ್ದೀವಿ ಅಂತ ಹೇಳಿ ಸರ್ಕಾರ ಹೇಳಿದ್ರು ಪ್ರಶ್ನೋತ್ತರ ಅದೇ ಇರಲಿ, ಏನು ಆಗಿಲ್ಲ. ಇದಕ್ಕೆ ಸರಿಯಾದ ಉತ್ತರ SIT ಕೊಡೋದು. ಅದಕ್ಕೆ ದಯಮಾಡಿ SIT ಕೊಡಬೇಕು ಅಂತೇಳಿ ಸಚಿವರಲ್ಲಿ ನಾನು ಮನವಿ ಮಾಡ್ತೇನೆ. ಸರಿ ಕೊಡ್ರಿ. ಕೊಡದೆ ಹೋದ್ರೆ ಇನ್ಯಾವ ಸಮಸ್ಯೆ ಕೊಡ್ತಾರೆ ಸಭಾಪತಿಗಳೇ? ದಯಮಾಡಿ ಬಹಳ ಗಂಭೀರ ಸಮಸ್ಯೆ ಇದೆ. ಕೂತ್ಕೊಳ್ಳಿ. ನಾವು ಇಷ್ಟೆಲ್ಲ ಮಾಹಿತಿ ನಿಮಗೆ ಒದಗಿಸ್ಬೇಕಾದ್ರೆ ಕೃಷಿ ಮಾಡಿದ್ದೀವಿ, ಆಗಿರೋ ಅಪರಾಧಿಗಳ ಮೇಲೆ ಕ್ರಮ ತಗೊಂಡಿದ್ದೀವಿ, ಶಿಕ್ಷೆ ಒದಗಿಸಿದ್ದೀವಿ, ಜುಡಿಷಿಯಲ್ ಕಸ್ಟಡಿಯಲ್ಲಿದ್ದಾರೆ. ಒಂದು ಕಡೆ ಯಾದಗಿರಿಯಲ್ಲಿ ಯಾರು ಈ ಕೆಲಸವನ್ನು ಮಾಡಿರೋರು ಗೊತ್ತಾಗಬೇಕು ರವಿಕುಮಾರ್ ಅವರಿಗೆ, ಮಾನ್ಯ ಸದಸ್ಯರಿಗೆ. ಸರಿ, ಪದೇ ಪದೇ ರಿಪಿಟೇಷನ್ ಆಗ್ತಾ ಇದೆ ಅಂದ್ರೆ they are don't care. ಅವ್ರು ಯಾವುದೇ ಭಯ ಇಲ್ಲದಂಗಿದ್ದಾರೆ. ಕೇಳಿ. ಅಂಡ್ ಜನ್ನಿಂಗ್ ಮಿಲ್ ನಲ್ಲಿ ಪರಿಶೀಲನೆ ಮಾಡುವ ವೇಳೆಯಲ್ಲಿ ಕರ್ನಾಟಕ ಸರ್ಕಾರದ ಅನ್ನಭಾಗ್ಯ ಏನ್ ಮಾಡ್ತಾರೆ ಹೇಳ್ಬೇಡಿ, ಓದ್ಬೇಡ್ರಿ. ನೀವೇನ್ ಮಾಡ್ತೀರಿ ಹೇಳ್ಬೇಡಿ, ಅವ್ರು ಕೇಳಿದ್ರು ಕ್ರಮ ತಗೊಂಡಿದ್ವಿ. CID ರೀ ಇವ್ರೆ ಅವ್ರು ಹೇಳ್ತಾರೆ ಬಿಡಿ. ಮಾನ್ಯ ಸಭಾಪತಿ
ನೀವು ಕೊಡ್ರಿ, ಅವ್ರು ಬಿಜೆಪಿ ಹೇಳ್ತಾರೆ. ಮಾಡಿರೋದು A1, ಅವ್ರು A2, ಹೇಳ್ತಾರೆ ಕೊಡ್ರಿ. A3 ಅದೆಲ್ಲ ಅವರ ಪದಾಧಿಕಾರಿಗಳು ಅದು ತಮ್ಮ ಪದಾಧಿಕಾರಿಗಳು ಮಾಡಿರೋದು ಪೂಜಾರ್ ಬಿಜೆಪಿ ಪದಾಧಿಕಾರಿ ಯಾದಗಿರಿ ಪ್ರಕರಣ ಮಾಡಿರೋದು A1, A2, A3 ಬಿಜೆಪಿ ಮೆಂಬರ್ ಪೂಜಾರ್ ಅವರು ಚಿತ್ತಾಪುರ ಸಭಾನಾಯಕರೇ, ನೋಡಿ ಹೇಳಿ ಸರಿ ಪೂಜಾರ್ ಪೂಜಾರ್ ಕೊಡ್ರಿ 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 ಭಾರತಿ ಕೊಡ್ರಿ. ನೋಡಿ ಕ್ವಶನ್ ಆನ್ಸರ್ ಇದಲ್ಲ. ಕ್ವಶನ್ ಕೇಳಿದ್ರೆ ಕೊಟ್ಟು ಎಲ್ಲರೂ ಎದ್ದು ನಿಂತಾರೆ. ಇದೇನು ನಡೆಸಂತೀರ ಬೇಡ ಅಂತೀರ? ಇಲ್ಲ ಕೊಡ್ರಿ ಕೊಡ್ರಿ, ನೀವು ಮಾತಾಡ್ಬೇಡ್ರಿ. ಕೊಡ್ರಿ ಕೊಡ್ರಿ. ಅವ್ರು ಹಿಂಗ ಉತ್ತರ ಹೇಳತ್ತೀನಿ, ನನಗೆ ಹೇಳಕ್ಕಾಗುದಿಲ್ಲ. ಅವ್ರು ಹೇಳಿ